ಅವರು ಬರುವವರೆಗೂ ಕೂಡ ಇನ್ನೂ ಹೆಚ್ಚಿನ ತೀವ್ರಗತಿಯಲ್ಲಿ ವಿಚಾರಣೆ ನಡೆಯೋದು ಕಷ್ಟ. ಆದರೆ ಈಗಿರುವಂಥ ಅವೈಲಬಲ್ ಮಾಹಿತಿಗಳು, ಮಾನ್ಯ ರೇವಣ್ಣವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅವರಿಂದ ಮಾಹಿತಿ ತಗೊಳ್ಳೋದು ಮತ್ತು ಯಾರು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅವರುಗಳಿಂದ ಏನು ಸ್ಟೇಟ್ಮೆಂಟ್ಗಳನ್ನು ತೊಗೊಂಡಿರ್ತಕ್ಕಂಥದ್ದು, ಇನ್ನೂ 3 ಜನ ಅರೆಸ್ಟ್ ಮಾಡಿದ್ದಾರೆ. ಅವರು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದು ಅವರಿಗೆ 3 ಜನಕ್ಕೂ ಇನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ನಡೀತಾ ಇದೆ. ಇದನ್ನು ಹೆಚ್ಚಿಗೆ ವಿವರಣೆಯನ್ನು ತಿಳಿಸೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ತನಿಖೆ ನಡೆಯುವಾಗ ನಾವು ಇದನ್ನು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಯಾವ ರೀತಿ ಇದು ಮಾಡಿದರು, ಅದೆಲ್ಲ ಏನೂ ಕೂಡ ನಮಗೂ ಗೊತ್ತಿರೋದಿಲ್ಲ. ನಾವು ಏನು ಹೇಳಕ್ಕೆ ಹೋಗೋದಿಲ್ಲ. ಭಾಳ ಮುಖ್ಯವಾಗಿ ಇವತ್ತು ನಾನು ತಮ್ಮನ್ನು ಕರೆದಿರ್ತಕ್ಕಂಥದ್ದು, ನಿನ್ನೆ ದಿವಸ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮಾಧ್ಯಮಗೋಷ್ಠಿಯನ್ನು ಕರೆದು ಅವರು ಈ ಪ್ರಕರಣವನ್ನು SITನವರು ಸರಿಯಾಗಿ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಅವರು ಸಮರ್ಥರೂ ಅಲ್ಲ ಮತ್ತು ಅವರ ಮೇಲೆ ವಿಶ್ವಾಸ ಇಲ್ಲ, ಹಾಗಾಗಿ ನೀವು CBI ಕೊಡಬೇಕು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ.